ಆತ್ಮೀಯ ವಿದ್ಯಾರ್ಥಿಗಳೇ, ಭಾಷಾ ಮಂದಿರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದು ಪ್ರಥಮ ಭಾಷೆ ಕನ್ನಡದ ಪ್ರಶ್ನೋತ್ತರ ವಿಡಿಯೋ. ಪಾಠ 6 ವ್ಯಾಘ್ರಗೀತೆ. ಕೃತಿಕಾರರು ಎ.ಎನ್. ಮೂರ್ತಿರಾವ್. ಈಗ ಪ್ರಶ್ನೋತ್ತರಗಳು. ಈ ವ್ಯಾಘ್ರಗೀತೆ ಅನ್ನುವಂಥ ಪಾಠದ ಪ್ರಶ್ನೋತ್ತರ ವಿಭಾಗದಲ್ಲಿ ಮೊದಲನೇ ಪ್ರಶ್ನೋತ್ತರವಾಗಿ ನಾವು ತಿಳ್ಕೊತಾ ಇರುವಂಥದ್ದು ಲೇಖಕರ ಪರಿಚಯ. ಈ ಲೇಖಕರ ಪರಿಚಯದಲ್ಲಿ ನಾವು ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳ ಬಗ್ಗೆ ತಿಳ್ಕೊತೀವಿ. ಹಾಗಾದರೆ ಇದು ಲೇಖಕರು ಯಾರು? ಎ.ಎನ್. ಮೂರ್ತಿರಾವ್ ಅವರು. ಇವರು ಹುಟ್ಟಿರೋದು ಯಾವಾಗ ಮತ್ತು ಎಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ. ಅದೇನೋ ಸ್ಥಳ ಮತ್ತು ಕಾಲಗಳು. ಇವರು ಕ್ರಿಸ್ತಶಕ 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದರು. ಇವರ ಕೃತಿಗಳು ನೋಡಿ. ಇವರು ಹಗಲುಗನಸುಗಳು, ಅಲೆಯುವ ಮನ, ಅಪರವಯಸ್ಕನ ಅಮೆರಿಕಾ ಯಾತ್ರೆ, ಮಿನುಗು ಮಿಂಚು, ಪೂರ್ವಸೂರಿಗಳೊಡನೆ ಚಂಡಮಾರುತ ಮೊದಲಾದಂತಹ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳು: ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ದೊರಕಿದೆ ಇವರಿಗೆ. ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಿಲಿಟ್ ಪದವಿಯು ಸಹ ಇವರಿಗೆ ಸಂದಿವೆ. ಇದಿಷ್ಟು ಇವರು ಪಡ್ಕೊಂಡಿರುವಂತಹ ಪ್ರಶಸ್ತಿಗಳಾಯಿತು. ಇಲ್ಲಿ ಇವರ ಪರಿಚಯವನ್ನು ನೋಡಿದ್ದಾಯಿತು. ಮುಂದಿನ ಭಾಗದ ಪ್ರಶ್ನೆಯಲ್ಲಿ ಏನಿದೆ ಅನ್ನೋದನ್ನು ನೋಡೋಣ. ಮುಂದಿನ ಪ್ರಶ್ನೆ ಯಾವುದು? ಒಂದು ವಾಕ್ಯದಲ್ಲಿ ಉತ್ತರಿಸುವಂಥ 1 ಅಂಕದ ಪ್ರಶ್ನೆಗಳು. ನಿಮಗೆ ಪುಸ್ತಕದಲ್ಲಿ 5 ಪ್ರಶ್ನೆಗಳಿವೆ. ನಾನು ಇಲ್ಲಿ ನಿಮಗೆ 20 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಯಾಕೆ ಅಂತಂದರೆ ಟೆಕ್ಸ್ಟ್ ಬುಕ್ ಒಳಗಡೆ ಕ್ವಶನ್ ಬಂದರೂ ನೀವೇನು ಮಾಡಬೇಕು? ಅರ್ಥ ಮಾಡ್ಕೊಳ್ಳುವಂಥ ಒಂದು ಸಾಮರ್ಥ್ಯ ನಿಮಗೆ ಬರಬೇಕು. ಈ ಪ್ರಶ್ನೆಗಳನ್ನು ಓದಿದಾಗ ನಿಮ್ಗೆ ಏನನ್ಸುತ್ತೆ? ನಾವು ಇನ್ನು ಪುಸ್ತಕಗಳನ್ನು ಓದಬೇಕು, ಅರ್ಥ ಮಾಡ್ಕೋಬೇಕು ಅನ್ನುವಂಥ ಭಾವನೆ ಬರುತ್ತೆ. ಇದೇ ರೀತಿಯ ಇನ್ನೂ ಬೇರೆ ಬೇರೆ ಪ್ರಶ್ನೆಗಳು ಬಂದರೆ ಕಷ್ಟ ಆಗುತ್ತೆ. ಆದ್ದರಿಂದ ನಾವು ಪುಸ್ತಕವನ್ನು ಓದಬೇಕು ಅನ್ನುವಂಥ ಒಂದು ಉದ್ದೇಶ. ಅದರ ಜೊತೆಗೆ ಇಲ್ಲಿರುವಂತಹ ಪ್ರಶ್ನೆಗಳು ಬಂದರೂ ಸಹ ನಿಮಗೆ ಪರೀಕ್ಷೆಗೆ ಬಹಳ ಸಹಾಯಕ ಆಗುತ್ತೆ ಅನ್ನೋದು ಒಂದು ಅಭಿಪ್ರಾಯ. ಗೊತ್ತಾಯ್ತಾ? ಈಗ ಮೊದಲನೇ ಪ್ರಶ್ನೆ ನೋಡೋಣ. ಎ.ಎನ್. ಮೂರ್ತಿರಾವ್ ಅವರ ಬಂಧುವಿನ ಹೆಸರೇನು ಅಂತ ಕೇಳಿದ್ದಾರೆ ಇಲ್ಲಿ. ಎ.ಎನ್. ಮೂರ್ತಿರಾವ್ ಅವರ ಬಂಧುವಿನ ಹೆಸರು ಕೃಷ್ಣಮೂರ್ತಿ ಅಂತ ಹೇಳಿ. ಎರಡನೇ ಪ್ರಶ್ನೆ ನೋಡಿ. ಕೃಷ್ಣಮೂರ್ತಿಯವರ ಅಜ್ಜಂದಿರು ಯಾವ ಜಿಲ್ಲೆಯವರು ಅಂತ ಕೇಳಿದ್ದಾರೆ. ಕೃಷ್ಣಮೂರ್ತಿಯವರ ಅಜ್ಜಂದಿರು ತುಮಕೂರು ಜಿಲ್ಲೆಯವರು. ಮೂರನೇ ಪ್ರಶ್ನೆ. ಶ್ರೀರಾಮ ಮತ್ತು ಭಗವದ್ಗೀತೆ ಜನಿಸಿದ ನಾಡು ಯಾವುದು ಅಂತಂದರೆ ಶ್ರೀರಾಮ ಜನಿಸಿದ್ದು ಮತ್ತು ಭಗವದ್ಗೀತೆ ಉದಯಿಸಿದ್ದು ಯಾವ ನಾಡಿನಲ್ಲಿ ಅಂತ ಇಲ್ಲಿ ಕೇಳಿದ್ದಾರೆ. ಶ್ರೀರಾಮ ಮತ್ತು ಭಗವದ್ಗೀತೆ ಜನಿಸಿದ ನಾಡು ಭರತ ಭೂಮಿ ಅಂತೇಳಿ ಹೇಳಿದ್ದಾರೆ ನೋಡಿ. ಭರತ ಭೂಮಿ ಯಾವುದು? ನಮ್ಮ ಭಾರತ ದೇಶ ಅಲ್ವಾ? ನಾಲ್ಕನೇ ಪ್ರಶ್ನೆ. ಕೃಷ್ಣಮೂರ್ತಿಯವರ ಅಜ್ಜಂದಿರು ಯಾವುದಕ್ಕಾಗಿ ಹೆಸರು ಪಡೆದವರು? ಕೃಷ್ಣಮೂರ್ತಿಯವರ ಅಜ್ಜಂದಿರು ರಾಜಭಕ್ತಿಗಾಗಿ ಹೆಸರನ್ನು ಪಡೆದಂಥವರು. ಐದನೇ ಪ್ರಶ್ನೆ. ಭಗವದ್ಗೀತೆಯನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ಭಗವದ್ಗೀತೆಯನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು. ಆರನೇ ಪ್ರಶ್ನೆ ಏನು ಹೇಳುತ್ತೆ? ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಶಾನುಭೋಗರ ರಾಜಭಕ್ತಿಯ ಲಾಂಛನ ಖಿರ್ದಿ ಪುಸ್ತಕ. ಏಳನೇ ಪ್ರಶ್ನೆ ನೋಡಿ. ಶಾನುಭೋಗರು ಇರಸಾಲಿಗಾಗಿ ಯಾವ ಹಳ್ಳಿಗಾಗಿ ಹೋಗಿದ್ದರು ಅಂತ ಇಲ್ಲಿ ಕೇಳಿದ್ದಾರೆ. ಅಂತಂದರೆ ಇರಸಾಲಿ ಅಂತಂದರೆ ರೈತರಿಂದ ಸಂಗ್ರಹಿಸಿದಂಥ ಕಂದಾಯದ ಮೊತ್ತವನ್ನು ಖಜಾನೆಗೆ ಸಲ್ಲಿಸುವಂಥದ್ದು. ಅದೇ ರೀತಿ ಅವರು ಖಜಾನೆಗೆ ಸಲ್ಲಿಸುವುದಕ್ಕಾಗಿ ಇರಸಾಲಿಗಾಗಿ ಯಾವ ಹಳ್ಳಿಗೆ ಹೋಗಿದ್ರು ಅಂತ ಕೇಳಿದ್ದಾರೆ ಇಲ್ಲಿ. ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಎಂಟನೇ ಪ್ರಶ್ನೆ ಏನು ಹೇಳುತ್ತೆ? ಶಾನುಭೋಗರು ತಮ್ಮ ವಂಶದ ಕೀರ್ತಿಗಾಗಿ ಯಾವುದನ್ನು ಕಾಪಾಡಿಕೊಂಡು ಬಂದಿದ್ರು ಅಂತ ಇಲ್ಲಿ ಕೇಳಿದ್ದಾರೆ. ಶಾನುಭೋಗರು ತಮ್ಮ ವಂಶದ ಕೀರ್ತಿಗಾಗಿ ಖಿರ್ದಿ ಪುಸ್ತಕವನ್ನು ಕಾಪಾಡಿಕೊಂಡು ಬಂದಿದ್ರು. ಒಂಬತ್ತನೇ ಪ್ರಶ್ನೆ. ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ್ರೆ ಯಾವ ಕಣಿವೆಯನ್ನು ದಾಟಬೇಕಾಗಿತ್ತು ಅಂತ ಇಲ್ಲಿ ಕೇಳಿದ್ದಾರೆ ನೋಡಿ. ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ್ರೆ ಮದಲಿಂಗನ ಕಣಿವೆಯನ್ನು ಅವರು ದಾಟಬೇಕಾಗಿತ್ತು. ಹತ್ತನೇ ಪ್ರಶ್ನೆ. ರಸ್ತೆಯ ಪಕ್ಕದಲ್ಲಿದ್ದ ಗುಹೆಯಲ್ಲಿ ಯಾವ ಪ್ರಾಣಿ ಮಲಗಿತ್ತು? ರಸ್ತೆಯ ಪಕ್ಕದಲ್ಲಿದ್ದ ಗುಹೆಯಲ್ಲಿ ಹುಲಿ ಮಲಗಿತ್ತು. ಇದಿಷ್ಟು ಪ್ರಶ್ನೆ ಆಯಿತು. ಈಗ 11ನೇ ಪ್ರಶ್ನೆನ ನೋಡೋಣ. 11ನೇ ಪ್ರಶ್ನೆ ಏನು ಹೇಳುತ್ತೆ? ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ಅಂತಂದರೆ ಹಸಿದು ಮಲಗಿದ್ದ ಹುಲಿಯು ಏನಂತ ಯೋಚನೆ ಮಾಡುತ್ತೆ? ಇವತ್ತು ಆಹಾರಕ್ಕೆ ನನಗೆ ಏನು ಸಿಗ್ಬೋದು ಅಂತ ಯೋಚಿಸುತ್ತೆ. ಎಚ್ಚರ ಆದಾಗ ಅದು ಯೋಚನೆ ಮಾಡುತ್ತೆ. 12ನೇ ಪ್ರಶ್ನೆ ನೋಡಿ. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಯಾಕೆ ಹುಲಿಗೆ ಆನಂದ ಆಯಿತು ಅಷ್ಟೊಂದು ಅಂತ ಕೇಳಿದರೆ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. 13ನೇ ಪ್ರಶ್ನೆ ನೋಡಿ. ಹುಲಿಯ ಬಡಬಂಧು ಯಾವುದು? ಹುಲಿಯ ಬಡಬಂಧು ಬೆಕ್ಕು.
14ನೇ ಪ್ರಶ್ನೆ, ಸೈತಾನ್ ಹಿಂದಿರುಗು ಎಂದು ಯಾವ ಗ್ರಂಥದಲ್ಲಿ ಹೇಳಿದ್ದಾರೆ? ಸೈತಾನ್ ಹಿಂದಿರುಗು ಅಂತ ಹೇಳಿ ಬೈಬಲ್ನಲ್ಲಿ ಹೇಳಿದ್ದಾರೆ. 15ನೇ ಪ್ರಶ್ನೆ, ಹುಲಿಯ ಆನಂದಕ್ಕೆ ಕೊರತೆ ಕಂಡದ್ದು ಏನು? ಹುಲಿಗೆ ಬಹಳ ಪರಮಾನಂದ ಆಯಿತು ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಯಾಕೆ? ಶಾನುಭೋಗರ ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಅದರ ಜೊತೆಗೇನೆ ಅದಕ್ಕೊಂದು ಕೊರತೆನೇ ಆಯಿತು. ಏನು ಕೊರತೆ? ಶಾನುಭೋಗರು ಹುಲಿಗೆ ಅಭಿಮುಖರಾಗಿರದೆ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದರು. ಇದು ಹುಲಿಯ ಆನಂದಕ್ಕೆ ಕೊರತೆಯಾದಂತೆ ಕಂಡಿತ್ತು ಅಂತ ಇಲ್ಲಿ ಹೇಳಿದ್ದಾರೆ. ಈಗ 16ನೇ ಪ್ರಶ್ನೆನ ನೋಡೋಣ. 16ನೇ ಪ್ರಶ್ನೆ ಯಾವುದು? ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಯಾಕೆ ಶಾನುಭೋಗರಿಗೆ ತಲೆ ಸುತ್ತಿತು? ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವಂಥ ಒಂದು ದೊಂಬರಾಟದಲ್ಲಿ ಅವರಿಗೆ ತಲೆ ಸುತ್ತಲಾರಂಭಿಸಿತು. 17ನೇ ಪ್ರಶ್ನೆ ಏನು? ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತ ಕೇಳಿದ್ದಾರೆ. ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ. 18ನೇ ಪ್ರಶ್ನೆ, ಶಾನುಭೋಗರ ಮನೆಯಲ್ಲಿ ಕಿರ್ದಿ ಪುಸ್ತಕ ಎಲ್ಲಿದೆ? ಶಾನುಭೋಗರ ಮನೆಯಲ್ಲಿ ಕಿರ್ದಿ ಪುಸ್ತಕ ದೇವರ ಮಂದಾಸನದ ಮೇಲೆ ಇದೆ. 19ನೇ ಪ್ರಶ್ನೆ ನೋಡಿ, ರಸದೂಟವನ್ನು ಮಾಡಿದ ಶಾನುಭೋಗರಿಗೆ ಬಂದ ಆಲೋಚನೆ ಏನು? ಮನೆಗೆ ಸೇರಿಕೊಂಡು ರಸದೂಟವನ್ನು ಮಾಡ್ತಾರಲ್ಲ, ಹುಲಿಯಿಂದ ತಪ್ಪಿಸಿಕೊಂಡು ಆ ಊಟ ಮಾಡ್ತಾ ಇರುವಾಗ ಅವ್ರಿಗೆ ಏನು ಆಲೋಚನೆ ಬಂತು ಅಂತ ಕೇಳಿದ್ದಾರೆ. ರಸದೂಟವನ್ನು ಮಾಡಿದ ಶಾನುಭೋಗರಿಗೆ ಹುಲಿ ಈಗ ಎಷ್ಟು ಹಸಿದಿರಬೇಕು ಎಂಬ ಆಲೋಚನೆ ಅವ್ರಿಗೆ ಬಂತು. 20ನೇ ಪ್ರಶ್ನೆ ನೋಡಿ, ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಅಂತ ಕೇಳಿದ್ದಾರೆ. ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದಂತಹ ರೈತರು ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸ್ತಾರೆ. ಇದಿಷ್ಟು 1 ಅಂಕದ ಪ್ರಶ್ನೆ, 1 ವಾಕ್ಯದ ಪ್ರಶ್ನೆ, ಒಟ್ಟು 20 ಪ್ರಶ್ನೆಗಳು. ಈಗ ಮುಂದಿನ ಭಾಗದ ಪ್ರಶ್ನೆ ಏನಿದೆ ಅಂತ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ 3-4 ವಾಕ್ಯದ ಮೊದಲ ಪ್ರಶ್ನೆ. ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಅಂತ ಕೇಳಿದ್ದಾರೆ. ಏನಂತ ಯೋಚನೆ ಮಾಡಿದ್ರು ಶಾನುಭೋಗರು ಅಂತ ಇಲ್ಲಿ ಕೇಳಿದ್ದಾರೆ ನೋಡಿ. ರೈತರಿಂದ ಸಂಗ್ರಹಿಸಿದ್ದ ಕಂದಾಯದ ಮೊತ್ತವನ್ನು ಚಿಕ್ಕನಾಯಕನಹಳ್ಳಿಯಲ್ಲಿರುವ ಖಜಾನೆಗೆ ಕಟ್ಟಿ ಅಲ್ಲಿದ್ದ ಸ್ನೇಹಿತರನ್ನು ನೋಡಿಕೊಂಡು ಅಲ್ಲಿಂದ ವಾಪಸ್ಸು ಹೊರಡುವ ವೇಳೆಗೆ, ಆ ಸಮಯದಲ್ಲಿ ಸಂಜೆ 6 ಗಂಟೆಯಾಗಿತ್ತು. ಅವರು ತಮ್ಮ ಹಳ್ಳಿಯನ್ನು ತಲುಪಬೇಕಾದ್ರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಅದು ಬೇರೆ ಕಾಡು ದಾರಿ. ಆದರೂ ಬೆಳದಿಂಗಳಿನ ದಿನ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಶಾನುಭೋಗರು ಯೋಚಿಸಿದರು. ಇದಿಷ್ಟು ಈ ಒಂದು ಪ್ರಶ್ನೆಯ ಉತ್ತರವಾಯಿತು. ಶಾನುಭೋಗರು ಏನೆಂದು ಯೋಚಿಸಿದರು ಅಂತ ಕೇಳಿದ್ದಕ್ಕೆ ಇದು ಉತ್ತರ ಆಯಿತು. ಈಗ 2ನೇ ಪ್ರಶ್ನೆ ನೋಡ್ತಾ ಹೋಗೋಣ. ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು ಅಂತ ಕೇಳಿದ್ದಾರೆ. ಯಾಕೆ ಹುಲಿ ಹಿಂದಿನಿಂದ ಹಾರಿ ಕೊಲ್ಲಲ್ಲ ಅಂತೇಳಿ ಕಾರಣ ಕೇಳಿದ್ದಾರೆ. ಈಗ ಯಾಕೆ ಅನ್ನೋದನ್ನು ನೋಡ್ತಾ ಹೋಗೋಣ. ಶಾನುಭೋಗರು ಹುಲಿಗೆ ಅಭಿಮುಖವಾಗಿ ಅದರ ಕಡೆಗೆ ಬೆನ್ನು ತಿರುಗಿಸಿ ನಡೆಯುತ್ತಿದ್ದುದರಿಂದ ಹುಲಿ ಹಿಂದಿನಿಂದ ಹಾರಿ ಕೊಲ್ಲಲಿಲ್ಲ. ಏಕೆಂದರೆ ಯಾರನ್ನೇ ಆಗಲಿ ಭರತಖಂಡದ ಹುಲಿಗಳೇನು ಮಾಡಲ್ಲ, ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಅದು ಒಂದು ಅದರ ಆದರ್ಶ. ಅಂದರೆ ಆ ಒಂದು ಆದರ್ಶವನ್ನು ಅದು ಪಾಲಿಸ್ಕೊಂಡು ಬರ್ತಾ ಇತ್ತು. ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ಇರುವಾಗ ಕೊಲ್ಲುವುದು ಧರ್ಮವಲ್ಲ ಎಂದು ನಂಬಿದ್ದಂತಹ ಹುಲಿಯು ಶಾನುಭೋಗರನ್ನು ಹಿಂದಿನಿಂದ ಹಾರಿ ಕೊಲ್ಲಲಿಲ್ಲ. ಆದ್ದರಿಂದ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಇದೇ ಕಾರಣ ಅಂತ ಹೇಳ್ಬೋದು. ಅಂದರೆ ಅದು ಒಂದು ಆದರ್ಶವನ್ನು ಪಾಲಿಸ್ಕೊಂಡು ಬಂದಿತ್ತು ಅಂತ ಇಲ್ಲಿ ಹೇಳ್ಬೋದು. ಈಗ 3ನೇ ಪ್ರಶ್ನೆ ನೋಡಿ. ಇಲ್ಲಿ 3ನೇ ಪ್ರಶ್ನೆ ಏನಿದೆ? ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅಂದರೆ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ಏನು ಘಟನೆ ನಡೀತು ಅಂತ ಇಲ್ಲಿ ಕೇಳಿದ್ದಾರೆ. ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದಂತಹ ರೈತರು ಏನು ಮಾಡ್ತಾರೆ, ರೈತರು ಮತ್ತು ಗಾಡಿಯು ಎತ್ತುಗಳು ಮುಂದೆ ಹೋಗದೆ ಏನು ಮಾಡುತ್ತೆ, ಆ ರೈತರು ಗಾಡಿ ಹೊಡ್ಕೊಂಬಂದಿದ್ರಲ್ಲ ಆ ಗಾಡಿಯಲ್ಲಿರುವಂಥ ಎತ್ತುಗಳು ಏನು ಮಾಡುತ್ತೆ, ಮುಂದೆ ಹೋಗದೆ ಹಾಗೆಯೇ ನಿಂತವು. ಹುಲಿಯ ಗರ್ಜನೆ ಕೇಳಿಸ್ತು. ಅದಕ್ಕೆ ಎತ್ತುಗಳ ಗಂಟೆಯ ಸದ್ದನ್ನು ಕೇಳಿದ ಹುಲಿಯು ಅರೆ ನಿಮಿಷ ತಡೆದು ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಸೆಯಿಂದ ಪಲಾಯನ ಮಾಡಿತು. ಆ ನಂತರ ರೈತರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಸಾಧ್ಯವಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದೆ ಬಂದರು. ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರನ್ನು ಹಾಕಿ ಅವರನ್ನು ಎಚ್ಚರಿಸಿದರು. ಇವೆಲ್ಲವೂ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆ. ಅಂತಂದರೆ ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದಂಥ ರೈತರು ಏನು ಮಾಡ್ತಾರೆ, ಗಾಡಿ ಹೋಗ್ತಾ ಇರುತ್ತೆ. ಆ ರೈತರ ಗಾಡಿಯಲ್ಲಿರುವಂಥ ಗಾಡಿಯು ಮತ್ತು ಎತ್ತುಗಳು
ಎತ್ತುಗಳು ಹೋಗ್ತಾ ಇದ್ವು. ಆ ಎತ್ತು ಏನು ಮಾಡುತ್ತೆ, ಮುಂದೆ ಹೋಗದೆ ಹಾಗೆಯೇ ನಿಂತಿದ್ದವು. ಹುಲಿಯ ಗರ್ಜನೆ ಕೇಳಿಸ್ತಾ ಇದೆ ಅದಕ್ಕೆ. ಎತ್ತುಗಳ ಗಂಟೆಯ ಸದ್ದೇನಾಯಿತು, ಹುಲಿಗೆ ಕೇಳಿಸ್ತು. ಹುಲಿ ಏನು ಮಾಡುತ್ತೆ, ಸ್ವಲ್ಪ ನಿಮಿಷ ಅರೆ ನಿಮಿಷ ತಡೆದು ಕೇಳಿಸ್ಕೊಳ್ಳುತ್ತೆ, ಇನ್ನೇನು ಸದ್ದು ಬರುತ್ತೆ ಅಂತೇಳಿ. ರೈತರ ಮಾತು ಕೇಳಿಸ್ತು. ಅದನ್ನು ಕೇಳಿದ ಮೇಲೆ ಅದು ನಿರಾಸೆಯಿಂದ ಏನು ಮಾಡುತ್ತೆ, ಪಲಾಯನ ಮಾಡುತ್ತೆ, ಓಡೋಗುತ್ತೆ. ಗೊತ್ತಾಯ್ತು, ಇವಾಗ ನನಗೇನು ಆಹಾರಕ್ಕೆ ಸಿಗಲ್ಲ, ಇವಾಗ ಇವರು ನನ್ನನ್ನು ಹೊಡಿತಾರೆ ಅನ್ನುವಂಥ ಒಂದು ಭಾವನೆಯಿಂದ ಹೋಗುತ್ತೆ. ಆ ನಂತರ ರೈತರು ಏನು ಮಾಡ್ತಾರೆ, ರೈತರಿಗೂ ಗೊತ್ತಾಯ್ತು ಇಲ್ಲಿ ಹುಲಿ ಬಂದಿದೆ ಅಂತೇಳಿ. ತಮ್ಮಲ್ಲಿದ್ದಂಥ ಕೋವಿಯಿಂದ ಒಂದೆರಡು ತೋಟ ಅಂದರೆ ಕೋವಿಯ ಬಂದೂಕಿನಿಂದ ಒಂದೆರಡು ಗುಂಡುಗಳನ್ನು ಹಾರಿಸ್ತಾರೆ. ಸಾಧ್ಯವಾದಷ್ಟು ಜೋರಾಗಿ ಗಲಾಟೆಯನ್ನು ಮಾಡ್ತಾರೆ. ಹಾಗೆ ತೆಂಗಿನ ಗರಿಯ ಒಂದು ಬೆಂಕಿ ಪಂಜನ್ನು ಹೊತ್ತಿಸಿ ಜಾಗರೂಕತೆಯಿಂದ ಮುಂದೆ ಬರ್ತಾರೆ, ಈ ಭಯಕ್ಕದು ಓಡೋಗ್ಲಿ ಅಂತೇಳಿ. ಅವ್ರಿಗೂ ಹುಲಿಯನ್ನು ಕಂಡ್ರೆ ಭಯ ಇರುತ್ತೆ. ಅಲ್ಲಿ ಏನು ಆಗುತ್ತೆ, ಮೂರ್ಛೆಯಲ್ಲಿ ಬಿದ್ದಿದ್ದಂಥ ಶಾನುಭೋಗರನ್ನು ನೋಡ್ತಾರೆ. ಆವಾಗ ಏನು ಮಾಡ್ತಾರೆ, ಅವರು ಮುಖದ ಮೇಲೆ ನೀರನ್ನು ಹಾಕ್ತಾರೆ, ಅವರನ್ನು ಎಚ್ಚರಿಸ್ತಾರೆ. ಇವೆಲ್ಲವೂ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದಂತಹ ಒಂದು ಘಟನೆ. 2-3 ವಾಕ್ಯದ ಪ್ರಶ್ನೆಗಳನ್ನು ನೋಡಿದ್ದಾಯಿತು. ಈಗ 8-10 ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ ಏನು, ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ. ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿ ಹೇಗೆ ಬೇಟೆಯಾಡುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ. ಶಾಕಾಹಾರವನ್ನು ತಿಂದು ಬದುಕಬಹುದಾದಂಥ ಮಾನವನೇ ಮಾಂಸವನ್ನು ತಿನ್ನಬಹುದಾದರೆ ಆಹಾರಕ್ಕಾಗಿ ಹುಲಿಯು ಪ್ರಾಣಿಗಳನ್ನು ಕೊಂದು ತಿನ್ನುವುದರಲ್ಲಿ ತಪ್ಪಿಲ್ಲ. ಆದರೆ ಹಾಗೆ ಕೊಲ್ಲುವಾಗ ಯಾವುದಾದರೂ ಒಂದು ಧರ್ಮವನ್ನು ಅನುಸರಿಸಿ ಕೊಲ್ಲುವುದು ಅಥವಾ ಧರ್ಮಾಧರ್ಮಗಳ ಲೆಕ್ಕ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತದೆಯೇ ಎಂಬುದೇ ಮುಖ್ಯ ಪ್ರಶ್ನೆ. ಇತರ ದೇಶಗಳಲ್ಲಿರುವ ಹುಲಿಗಳ ವಿಷಯ ಹೇಗೋ ಗೊತ್ತಿಲ್ಲ, ಆದರೆ ಯಾವ ನಾಡಿನಲ್ಲಿ ಶ್ರೀರಾಮನಂತಹ ದೊರೆಗಳು ಆಳಿದರೋ, ಭಗವದ್ಗೀತೆಯಂತಹ ಗ್ರಂಥ ಉದ್ಭವಿಸಿತು, ಅಂತಹ ಭರತ ಭೂಮಿಯಲ್ಲಿ ಹುಲಿಗಳು ಅಧರ್ಮಕ್ಕೆ ಅವಕಾಶ ಕೊಡುವುದಿಲ್ಲ. ಭರತಖಂಡದ ಹುಲಿಗಳು ಹಿಂದಿನಿಂದ ಹಾರಿಕೊಳ್ಳುವುದಿಲ್ಲ, ಏಕೆಂದರೆ ಶತ್ರುಗಳಾದರೂ ಸರಿಯೇ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ. ಭಗವದ್ಗೀತೆಯ ಸ್ವಧರ್ಮೇ ನಿಧನಂ ಶ್ರೇಯ ಎಂಬ ಮಾತಿನಂತೆ ಹುಲಿಗಳು ಧರ್ಮಪರತೆಯಿಂದ ಬೇಟೆಯಾಡುತ್ತವೆ ಎಂದು ಇಲ್ಲಿ ಮೂರ್ತಿರಾಯರು ಅಭಿಪ್ರಾಯಪಟ್ಟಿದ್ದಾರೆ. ಅಂದರೆ ಇಲ್ಲಿ ಶಾಕಾಹಾರವನ್ನು ತಿಂದು ಬದುಕಬಹುದಾದಂಥ ಮನುಷ್ಯನೇ ಮಾಂಸಾಹಾರವನ್ನು ತಿನ್ನೋದಾದರೆ ಆಹಾರಕ್ಕಾಗಿ ಹುಲಿ ಪ್ರಾಣಿಯನ್ನು ಕೊಂದು ತಿನ್ನೋದರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೊಲ್ಲುವಾಗಲೂ ಸಹ ಅದು ತನ್ನ ಒಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತದೆ. ಧರ್ಮಾಧರ್ಮದ ಲೆಕ್ಕಗಳನ್ನು ಇಡದೆ ಸ್ವಚ್ಛಂದದಿಂದ ಅದು ವರ್ತಿಸಲ್ಲ. ಮುಖ್ಯ ಕಾರಣ, ಇತರ ದೇಶದ ಹುಲಿಗಳೇನೋ ಗೊತ್ತಿಲ್ಲ, ಆದರೆ ನಮ್ಮ ದೇಶದ ಹುಲಿಗಳು ಈ ರೀತಿ ಮಾಡಲ್ಲ. ಯಾಕೆ? ನಮ್ಮ ನಾಡಿನಲ್ಲಿ ಶ್ರೀರಾಮನಂಥ ದೊರೆಗಳು ಆಳಿದ್ದಾರೆ, ಭಗವದ್ಗೀತೆಯಂಥ ಗ್ರಂಥ ಉದ್ಭವಿಸಿದೆ. ಇಂಥ ಭರತಖಂಡದ ಹುಲಿಗಳು ಅಧರ್ಮಕ್ಕೆ ಎಡೆಯನ್ನು ಮಾಡಿಕೊಡಲ್ಲ, ಅಧರ್ಮಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ಭರತಖಂಡದ ಹುಲಿಗಳು ಯಾವತ್ತೂ ಹಿಂದಿನಿಂದ ಹಾರಿಕೊಳ್ಳುವುದಿಲ್ಲ, ಏಕೆಂದರೆ ಶತ್ರುಗಳಾದರೂ ಸರಿಯೇ ಬೆನ್ನು ತಿರುಗಿಸಿರುವಾಗ ಅವರನ್ನು ಕೊಲ್ಲುವುದು ಧರ್ಮವಲ್ಲ ಅನ್ನುವಂಥ ಒಂದು ಧರ್ಮದ ಬಗ್ಗೆ ನಂಬಿಕೆ ಇಟ್ಟಿರುವಂಥ ಹುಲಿ. ಹಾಗೆಯೇ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಸ್ವಧರ್ಮೇ ನಿಧನಂ ಶ್ರೇಯ ಎಂಬ ಮಾತಿನಂತೆ ಹುಲಿಗಳು ತಮ್ಮ ತಮ್ಮ ಧರ್ಮವನ್ನು ಕಾಪಾಡಿಕೊಂಡು ಬರುತ್ತೆ. ಬೇರೆಯವರಿಗೆ ಅಧರ್ಮದ ಹಾದಿಗೆ ಹೋಗದೆ ಇರೋ ರೀತಿಯಲ್ಲಿ, ಬೇರೆಯವರಿಗೆ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಇರುತ್ತೆ. ಆ ರೀತಿಯಾದ ಒಂದು ಬೇಟೆಯಾಡುತ್ತೆ, ಆ ಧರ್ಮಪರತೆಯಿಂದ ಬೇಟೆಯಾಡುತ್ತೆ ಅನ್ನೋದನ್ನು ಇಲ್ಲಿ ಮೂರ್ತಿರಾಯರು ಅಭಿಪ್ರಾಯಪಟ್ಟು ಇಲ್ಲಿ ಹೇಳಿದ್ದಾರೆ. ಅಂದರೆ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆ ಹೇಗೆ ಅನ್ನೋದನ್ನು ಇಲ್ಲಿ ಕೇಳಿದರು. ಈ ರೀತಿಯಾದ ಒಂದು ಉತ್ತರವನ್ನು ನೀಡಿದ್ದಾರೆ. ಈಗ ಮುಂದಿನ ಪ್ರಶ್ನೆ ನೋಡೋಣ. ಯಾವುದು ಎರಡನೇ ಪ್ರಶ್ನೆ? ಶಾನುಭೋಗರನ್ನು ರಕ್ಷಿಸಿದುದು ಕಿರ್ದಿ ಪುಸ್ತಕವೇ, ಹುಲಿಯ ಧರ್ಮವೇ? ಸಮರ್ಥನೆಯೊಂದಿಗೆ ವಿವರಿಸಿ ಅಂತ ಇಲ್ಲಿ ಕೇಳಿದ್ದಾರೆ. ಶಾನುಭೋಗರನ್ನು ರಕ್ಷಿಸಿದುದು ಕಿರ್ದಿ ಪುಸ್ತಕವ ಅಥವಾ ಹುಲಿಯ ಧರ್ಮವ ಅಂತೇಳಿ ಸಮರ್ಥನೆಯೊಂದಿಗೆ ಇಲ್ಲಿ ಉತ್ತರವನ್ನು ಹೇಳಬೇಕು ಅಂತ ಹೇಳಿದ್ದಾರೆ. ನೋಡಿ, ಹುಲಿಗಳು ಹಿಂದಿನಿಂದ ಮೇಲೆ ಬೀಳುವುದಿಲ್ಲವೆಂದು ಅರಿತಿದ್ದಂತಹ ಶಾನುಭೋಗರು ಉಪಾಯವಾಗಿ ಹುಲಿಗೆ ಬೆನ್ನು ತಿರುಗಿಸಿ ನಡೆದು ದಣಿದರು. ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ನೆನಪಾಗಿದ್ದು ಅವರ ಬಳಿ ಇದ್ದ ಕಿರ್ದಿ ಪುಸ್ತಕ, ಅದು ಸದ್ಯಕ್ಕೆ ಅವರ ಬಳಿ ಇದ್ದ ಬ್ರಹ್ಮಾಸ್ತ್ರ. ಆದ್ದರಿಂದ ಹುಲಿಗೆ ಮುಖಕ್ಕೆ ಬಡಿದಾಗ ಏನಾಯಿತೆಂದು ಅರಿಯಲು ಅರೆ ನಿಮಿಷ ಹಿಡಿಯಿತು. ಅದನ್ನೇ ಉಪಯೋಗಿಸಿಕೊಂಡು ಓಡಿದವರು ಕಲ್ಲು ಎಡವಿ ಬಿದ್ದು ಮೂರ್ಛೆ ಹೋದಾಗ ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ರೈತರ ಶಬ್ದ ಕೇಳಿ ಹುಲಿ ಪಲಾಯನ ಮಾಡಿತು. ಅವರಿಗೆ ಆ ಅರೆ ನಿಮಿಷದ ಅವಕಾಶವನ್ನು ಒದಗಿಸಿಕೊಟ್ಟು ಪ್ರಾಣವನ್ನು ಕಾಪಾಡಿದ ಕಿರ್ದಿ ಪುಸ್ತಕದ ಮೇಲೆ ಅವರಿಗೆ ಕೃತಜ್ಞತಾ ಭಾವನೆ ಇದೆ. ಕಿರ್ದಿ ಪುಸ್ತಕವೇ ತಮ್ಮ ಜೀವ ಉಳಿಸಿತು ಎಂಬುದು
ಅವರ ನಂಬಿಕೆ. ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದದ್ದು ಕಿರ್ದಿ ಪುಸ್ತಕದಿಂದಲ್ಲ, ಹುಲಿಯ ಧರ್ಮಶ್ರದ್ಧೆಯಿಂದ. ಏಕೆಂದರೆ ಭರತಖಂಡದ ಹುಲಿಗಳು ಹಿಂದಿನಿಂದ ದಾಳಿ ಮಾಡಿ ಕೊಲ್ಲದಿರುವ ಧರ್ಮಶ್ರದ್ಧೆಯ ಗುಣ ಇರುವುದು. ಮನಸ್ಸು ಮಾಡಿದರೆ ಹುಲಿ ಯಾವಾಗಲೂ ಶಾನುಭೋಗರನ್ನು ಕೊಲ್ಲಬಹುದಿತ್ತು. ಆದರೆ ಹುಲಿಯ ಧರ್ಮಶ್ರದ್ಧೆಯೇ ಶಾನುಭೋಗರು ಹುಲಿಯಿಂದ ಪಾರಾಗಲು ಕಾರಣವಾಯಿತು ಎಂದು ಹೇಳಬಹುದು. ನೋಡಿ, ಇಲ್ಲಿ ಕಿರ್ದಿ ಪುಸ್ತಕವೇ ಹುಲಿಯ ಧರ್ಮಶ್ರದ್ಧೆ ಅಂತ ಸಮರ್ಥನೆ ಮಾಡ್ತಾ ಇದ್ದೀವಿ. ಯಾವ ರೀತಿ ನೋಡಿ, ಇಲ್ಲಿ ಹುಲಿ ಹಿಂದಿನಿಂದ ಬೀಳಲ್ಲ, ಕೊಲ್ಲಲ್ಲ ಅನ್ನೋದು ಶಾನುಭೋಗರಿಗೆ ತಿಳಿದಿತ್ತು. ಆದ್ದರಿಂದ ಅವ್ರು ಏನು ಮಾಡ್ತಾರೆ, ಉಪಾಯವಾಗಿ ಹುಲಿಗೆ ಬೆನ್ನು ತಿರುಗಿಸಿ ನಡೆದು ಅವ್ರಿಗೆ ಸುಸ್ತಾಗತ್ತೆ. ಆ ಒಂದು ವಿಪತ್ತಿನ ಸನ್ನಿವೇಶದಲ್ಲಿ ಅವ್ರಿಗೆ ಇವಾಗ ಹೇಗಾದರೂ ನನ್ನ ಪ್ರಾಣವನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನುವಂಥ ಸನ್ನಿವೇಶದಲ್ಲಿ ಏನು ಮಾಡ್ತಾರೆ, ಅವರ ಬಳಿ ಇದ್ದಂಥ ಕಿರ್ದಿ ಪುಸ್ತಕವನ್ನು, ಅದೇ ಆವಾಗ ಅವ್ರಿಗೆ ಬ್ರಹ್ಮಾಸ್ತ್ರ ಆಗಿತ್ತು. ಆವಾಗ ಏನು ಮಾಡ್ತಾರೆ, ಅದನ್ನು ಹುಲಿಯ ಮುಖಕ್ಕೆ ಬಡಿದಾಗ ಆ ಹುಲಿಗೆ ಈಗ ಏನಾಯಿತು ಅಂತ ತಿಳ್ಕೊಳ್ಳೋಕ್ಕೆ ಒಂದು ಅರೆ ನಿಮಿಷ ಬೇಕಾಯಿತು. ಅದನ್ನೇ ಉಪಯೋಗ ಮಾಡ್ಕೊಂಡಿರುವಂಥ ಶಾನುಭೋಗರು ಏನು ಮಾಡ್ತಾರೆ, ಮರ ಹತ್ತಬೇಕು ಅಂತೇಳಿ ಓಡಿ ಹೋಗ್ತಿರ್ತಾರೆ. ಆಗ ಓಡಿ ಹೋಗುವಾಗ ಏನಾಗುತ್ತೆ, ಕಲ್ಲು, ಅಲ್ಲಿ ಮರದ ಪಕ್ಕದಲ್ಲಿರುವಂಥ ಒಂದು ಕಲ್ಲು ನೆಲದಿಂದ ಮೇಲಕ್ಕೆ ಬಂದಿತ್ತು. ಆ ಕಲ್ಲು ಎಡವಿ ಬಿದ್ದು ಶಾನುಭೋಗರು ಮೂರ್ಛೆ ಹೋಗಿರ್ತಾರೆ. ಅಷ್ಟರಲ್ಲಿ ಏನಾಗುತ್ತೆ, ಅವ್ರಿಗೆ ಮರ ಹತ್ತಕ್ಕಾಗಿಲ್ಲ. ಅಷ್ಟರಲ್ಲಿ ಆ ಸಮಯದಲ್ಲಿ ಅಲ್ಲಿಗೆ ಚಿಕ್ಕನಾಯಕನಹಳ್ಳಿನ ತೆಂಗಿನಕಾಯಿ ತುಂಬಿಕೊಂಡು ಹೋಗ್ತಾ ಇರುವಂಥ ರೈತರ ಎತ್ತಿನ ಗಾಡಿಯ ಶಬ್ದ ಕೇಳಿ ಹುಲಿ ಪಲಾಯನ ಮಾಡುತ್ತೆ. ಆ ಒಂದು ಅರೆ ನಿಮಿಷದಲ್ಲಿ ನನ್ನ ಪ್ರಾಣವನ್ನು ಒದಗಿಸಿಕೊಟ್ಟಿದೆ, ಪ್ರಾಣವನ್ನು ಕಾಪಾಡಿದೆ, ಆ ಅವಕಾಶವನ್ನು ಕೊಟ್ಟಿದೆ ಅಂಥೇಳಿ ಇವರೇನು ಮಾಡ್ತಾರೆ, ಶಾನುಭೋಗರು ಕಿರ್ದಿ ಪುಸ್ತಕವೇ ನನಗೆ ಪ್ರಾಣ ಒದಗಿಸಿದ್ದು ಅನ್ನುವಂಥ ಒಂದು ಕೃತಜ್ಞತಾ ಭಾವನೆಯನ್ನು ಅವರು ಅದರ ಮೇಲೆ ಹೇಳ್ತಾರೆ. ಆದರೆ ಕಿರ್ದಿ ಪುಸ್ತಕವೇ ತಮ್ಮ ಜೀವ ಉಳಿಸಿತು ಅನ್ನುವಂಥ ಅವರ ನಂಬಿಕೆ. ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದಿದ್ದು ಕಿರ್ದಿ ಪುಸ್ತಕದಿಂದಲ್ಲ, ಹುಲಿಯ ಒಂದು ಧರ್ಮಶ್ರದ್ಧೆಯಿಂದ. ಯಾಕೆ ಅಂತಂದರೆ ನೋಡಿ, ಇಲ್ಲಿ ಭರತಖಂಡದ ಹುಲಿಗಳು ಯಾವತ್ತೂ ಹಿಂದಿನಿಂದ ದಾಳಿ ಮಾಡಲ್ಲ, ಹಿಂದಿನಿಂದ ಕೊಲ್ಲಲ್ಲ. ಅದು ಒಂದು ಧರ್ಮಶ್ರದ್ಧೆಯ ಗುಣವನ್ನು ಹೊಂದ್ಕೊಂಡ್ಬಂದಿದೆ. ಮನುಷ್ಯರಾಗಲಿ ಯಾವುದೇ ಆಗಲಿ ಅದೇನು ಮಾಡಲ್ಲ, ಆ ರೀತಿಯಾದಂಥ ಒಂದು ಹಿಂದಿನಿಂದ ಕೊಲ್ಲೋದಿಲ್ಲ, ಯಾರನ್ನೇ ಆಗಲಿ, ಪ್ರಾಣಿಗಳನ್ನಾದರೂ ಆಗಲಿ. ಆದರೆ ಮನಸ್ಸು ಮಾಡಿದರೆ ಹುಲಿ ಯಾವಾಗಲೂ ಶಾನುಭೋಗರನ್ನು ಕೊಂದು ತಿನ್ಬೋದಿತ್ತು. ಆದರೆ ಅದಕ್ಕೆ ಧರ್ಮಶ್ರದ್ಧೆ ಅನ್ನುವಂಥದ್ದೊಂದಿತ್ತು. ಆ ಒಂದು ಧರ್ಮಶ್ರದ್ಧೆಯಿಂದಲೇ ಶಾನುಭೋಗರು ಹುಲಿಯಿಂದ ಪಾರಾಗಲು ಕಾರಣವಾಯಿತು ಅನ್ನುವಂಥ ಒಂದು ಸಮರ್ಥನೆಯನ್ನು ಹೇಳ್ಬೋದು. ಇಲ್ಲಿ ಕಿರ್ದಿ ಪುಸ್ತಕಕ್ಕಿಂತ ಹುಲಿಯ ಧರ್ಮಶ್ರದ್ಧೆಯೇ ಇವರನ್ನು ಕಾಪಾಡ್ತು ಅನ್ನುವಂಥ ಒಂದು ಸಮರ್ಥನೆಯನ್ನು ಇಲ್ಲಿ ನಾವು ಹೇಳ್ಬೋದು. ಇಲ್ಲಿ ಈ ಪ್ರಶ್ನೆಗೆ ಇದು ಉತ್ತರವಾಗಿದೆ. ಹಾಗೆ ಮುಂದಿನ ಭಾಗದ ಪ್ರಶ್ನೆನ ನೋಡೋಣ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸುವಂಥದ್ದು. ಮೊದಲನೇ ಪ್ರಶ್ನೆ ಏನು, ಖಂಡವಿದೆಕೋ, ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ? ಈ ವರ್ಡ್ಸ್ ಕೇಳಿದ ತಕ್ಷಣ ನಮ್ಗೆ ಏನು ನೆನಪಿಗೆ ಬರುತ್ತೆ, ಪುಣ್ಯಕೋಟಿಯ ಕತೆ ನಮಗೆ ನೆನಪಿಗೆ ಬರುತ್ತೆ ಅಲ್ವಾ. ಅದೇ ಇಲ್ಲಿ ಯಾಕೆ ಬಂತು ಇದನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಆಯ್ಕೆನ ನೋಡೋಣ, ಇದು ಯಾವ ಪಾಠದ್ದು ಅನ್ನುವಂಥದ್ದು, ಯಾರು ಬರೆದಿರೋದು, ಯಾವ ಗ್ರಂಥ ಎಲ್ಲ ಬೇಕಲ್ವಾ, ಅದನ್ನು ನೋಡಲೇಬೇಕು ನಾವು. ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯ ಭಾಗದಿಂದ ಇದನ್ನು ಆರಿಸಲಾಗಿದೆ. ಸಂದರ್ಭ ಏನು ಹೇಳುತ್ತಿದ್ದು, ಮದಲಿಂಗನ ಕಣಿವೆಯ ಕಾಲುದಾರಿಯಲ್ಲಿ ಶಾನುಭೋಗರ ಬೆನ್ನ ಹಿಂದೆ ಬರುವ ಹುಲಿಯು ವೈರಿಯಾದರೂ ಸರಿಯೇ ಹಿಂದಿನಿಂದ ಹಾರಿ ಕೊಲ್ಲಬಾರದು ಎಂಬ ತನ್ನ ಧರ್ಮವನ್ನು ನೆನೆದು ಗೊಂದಲದಲ್ಲಿ ಇದ್ದ ಸಂದರ್ಭದಲ್ಲಿ ಪುಣ್ಯಕೋಟಿಯ ಈ ಮಾತನ್ನು ಲೇಖಕರು ನೆನಪಿಸಿಕೊಳ್ಳುತ್ತಾರೆ. ನೋಡಿ, ಮದಲಿಂಗನ ಕಣಿವೆಯಿಂದ ಕಾಲುದಾರಿಯಲ್ಲಿ ಶಾನುಭೋಗರು ಬರ್ತಾ ಇರುವಾಗ ಅಲ್ಲಿ ಹುಲಿ ಗುಹೆಯಲ್ಲಿರುವಂಥ ಹುಲಿ ಆಚೆ ಬಂದು ಆಹಾರಕ್ಕಾಗಿ ನೋಡ್ತಾ ಇರುವಾಗ ಶಾನುಭೋಗರನ್ನು ನೋಡುತ್ತೆ, ಅವರ ದುಂಡಾದ ಶರೀರವನ್ನು ನೋಡುತ್ತೆ. ಆದರೆ ಏನಾಗುತ್ತೆ, ಶಾನುಭೋಗರು ಬೆನ್ನ ಹಿಂದೆ ಹುಲಿ ಇತ್ತು, ಶಾನುಭೋಗರು ಅದಕ್ಕೆ ಬೆನ್ನು ತೋರಿಸ್ತಾ ಇದ್ರು. ಆಗ ಹುಲಿಗೇನಾಗುತ್ತೆ, ವೈರಿಯಾದರೂ ಸರಿ ಹಿಂದಿನಿಂದ ಹಾರಿ ಕೊಲ್ಲಬಾರದು ಎನ್ನುವಂಥ ಒಂದು ಧರ್ಮ ಶ್ರದ್ಧೆ ಅದಕ್ಕೆ ನೆನಪಿಗೆ ಬರುತ್ತೆ. ಆ ಧರ್ಮವನ್ನು ನೆನೆದು ಒಂದು ರೀತಿಯ ಗೊಂದಲದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ ಇಲ್ಲಿ ಲೇಖಕರು, ಪುಣ್ಯಕೋಟಿಯ ಈ ಮಾತನ್ನು ನೆನಪು ಮಾಡ್ಕೊಳ್ಳುವಂಥ ಒಂದು ಸಂದರ್ಭ ಅಂತೇಳಿ ಇಲ್ಲಿ ಹೇಳ್ಬೋದು. ಸ್ವಾರಸ್ಯ ಏನು ಹೇಳುತ್ತೆ ಈ ಸಾಲಿಂದು, ತನ್ನನ್ನು ತಿನ್ನಲು ಆಹ್ವಾನ ಕೊಟ್ಟಾಗಲೂ ಹುಲಿರಾಯ ಸತ್ಯವತಿಯಾದ ಪುಣ್ಯಕೋಟಿಯನ್ನು ತಿನ್ನದೆ ಪ್ರಾಣ ಬಿಟ್ಟು ತನ್ನ ಆದರ್ಶವನ್ನು ಹಾಗೂ ಶ್ರದ್ಧೆಯನ್ನು ಮರೆಯಿತು ಎಂಬುದನ್ನು ಈ ವಾಕ್ಯದ ಸ್ವಾರಸ್ಯದಲ್ಲಿ ಸಂಪೂರ್ಣವಾಗಿ ಅಭಿವ್ಯಕ್ತಪಡಿಸಲಾಗಿದೆ. ಈ ಪುಣ್ಯಕೋಟಿಯ ಕಥೆಯಲ್ಲಿ ಏನಾಗುತ್ತೆ, ತನ್ನನ್ನು ತಿನ್ನಲು ಆಹ್ವಾನ ಕೊಟ್ಟಾಗಲೂ ಹುಲಿ ಏನು ಮಾಡಲ್ಲ, ಸತ್ಯವತಿ ಅಂತ ಯಾಕೆ ಹೇಳ್ತೀವಿ, ಸತ್ಯವತಿ ಅಂತೇಳಿ. ಪುಣ್ಯಕೋಟಿ ಏನು ಮಾಡುತ್ತೆ, ವಾಪಸ್ ನಾನು ಬರುತ್ತೆ ಅಂತ ಹೇಳಿ ಹೋಗಿರುತ್ತಲ್ವ, ಹಾಗೆ ವಾಪಸ್ ತನ್ನ ಕರುವನ್ನು ನೋಡ್ಕೊಂಡು ಬಂದು ತನ್ನ ಪ್ರಾಣವನ್ನು ತಿನ್ನು ಅಂತ ಹೇಳಿದಾಗ ಅದರ ಸತ್ಯವತೆಯನ್ನು ನೋಡಿ, ಅದರ ಆದರ್ಶ ಮತ್ತು ಧರ್ಮಶ್ರದ್ಧೆಯನ್ನು ನೋಡಿ ಅದೇನು ಮಾಡುತ್ತೆ, ಅದು ತಿನ್ನಲ್ಲ. ಅಂಥ ಆದರ್ಶ ಮತ್ತು ಶ್ರದ್ಧೆಯನ್ನು ಇಲ್ಲಿ
ಈ ಸಾಲಿನಲ್ಲಿ ನಾವು ನೋಡ್ಬೋದು, ಈ ಸಾಲಿನ ಒಂದು ಸ್ವಾರಸ್ಯದಲ್ಲಿ ನೋಡ್ಬೋದು ಅಂತ ಇಲ್ಲಿ ಹೇಳ್ಬೋದು. ಅಂದರೆ ತನ್ನನ್ನು ತಿನ್ನಲು ಆಹ್ವಾನ ಕೊಟ್ಟಾಗಲೂ ಹುಲಿರಾಯ ಸತ್ಯವತಿಯಾದ ಪುಣ್ಯಕೋಟಿಯನ್ನು ತಿನ್ನದೆ ಪ್ರಾಣ ಬಿಟ್ಟು ತನ್ನ ಆದರ್ಶವನ್ನು ಹಾಗೂ ಧರ್ಮಶ್ರದ್ಧೆಯನ್ನು ಮೆರೆಯಿತು ಎಂಬುದನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ನೋಡಿ, ಸ್ವಧರ್ಮೇ ನಿಧನಂ ಶ್ರೇಯ. ಇದು ಭಗವದ್ಗೀತೆಯಲ್ಲಿ ಬಂದಿರುವಂಥ ಒಂದು ಸಾಲು. ಆಯ್ಕೆ: ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಇದೇ ಆಯ್ಕೆನೇ ಬರೀಬೇಕಾಗತ್ತೆ. ಈ ಪಾಠದಲ್ಲಿ ಬಂದಿರುವಂಥ ಎಕ್ಸ್ಟ್ರಾ ಸಂದರ್ಭದ ಪ್ರಶ್ನೆ ಟೆಕ್ಸ್ಟ್ ಬುಕ್ ಒಳಗಡೆ ಬಂದ್ರೂ ಇದೇ ಆಯ್ಕೆ, ನಿಮ್ಮ ಪಾಠದ ಕೊನೆಯಲ್ಲಿ ಇಲ್ಲದೇ ಇರುವಂಥ ಸಂದರ್ಭ ಬಂದ್ರೂ ಇದೇ ಆಯ್ಕೆಯನ್ನು ಬರೀಬೇಕಾಗತ್ತೆ. ಸಂದರ್ಭ ಏನಿದೆ? ಶಾನುಭೋಗರ ಮೇಲೆ ಹಿಂದಿನಿಂದ ಬಿದ್ದಾದರೂ ಅವರನ್ನು ಕೊಲ್ಲಬೇಕೆಂದು ಹುಲಿಯು ಒಂದು ಕ್ಷಣ ಯೋಚಿಸುತ್ತಿರುವಾಗ ಅದಕ್ಕೆ ಪುಣ್ಯಕೋಟಿಯ ಸತ್ಯತೆಯನ್ನು ಮೆಚ್ಚಿ ತನ್ನ ಪ್ರಾಣವನ್ನು ಬಿಟ್ಟ ತನ್ನ ವಂಶದ ಹಿರಿಯ ಹುಲಿಯ ನೆನಪಾಯಿತು. ಅಂತಹ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ತಾನು ಅಧರ್ಮಕ್ಕೆ ಕೈ ಹಾಕುವುದು ಸರಿಯೇ ಎಂದು ಆಲೋಚಿಸುತ್ತಿರುವಾಗ ಹುಲಿಗೆ ಭಗವದ್ಗೀತೆಯಲ್ಲಿ ಬಂದಿರುವ ಮೇಲಿನ ವಾಕ್ಯವು ನೆನಪಾಯಿತೆಂದು ಲೇಖಕರು ಹೇಳುವಂತಹ ಸಂದರ್ಭವಿದಾಗಿದೆ. ಅಂದರೆ ಏನರ್ಥ ಇಲ್ಲಿ? ಸ್ವಧರ್ಮೇ ನಿಧನಂ ಶ್ರೇಯ ಎನ್ನುವಂಥ ಮಾತು ಹುಲಿಗೆ ನೆನಪಾಗಕ್ಕೆ ಕಾರಣ ಏನು? ಶಾನುಭೋಗರು ಬೆನ್ನ ಹಿಂದಿನಿಂದ ಬಿದ್ದಾದರೆ ಅವರನ್ನು ಕೊಲ್ಲಬೇಕು ಅನ್ನುವಂಥ ಒಂದು ಯೋಚನೆ ಬಂತು. ಆ ಕ್ಷಣವೇ ಅದರ ಯೋಚನೆ ಚೇಂಜ್ ಆಯಿತು. ಯಾವ ರೀತಿ? ಪುಣ್ಯಕೋಟಿಯ ಒಂದು ಸತ್ಯತೆಯ ನೆನಪಾಯಿತು. ಸತ್ಯತೆಯನ್ನು ಮೆಚ್ಚಿ ತನ್ನ ಪ್ರಾಣವನ್ನು ಬಿಟ್ಟಂಥ ತನ್ನ ವಂಶದ ಹಿರಿಯ ಹುಲಿ, ತನ್ನ ಅಜ್ಜ ಹುಲಿ, ಆ ಒಂದು ವಂಶದಲ್ಲಿ ಹುಟ್ಟಿರುವಂಥ ನಾನು ಅಂತಹ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ನಾನು ಅಧರ್ಮಕ್ಕೆ ಕೈ ಹಾಕುವುದು ಸರಿಯೇ ಎಂದು ಆಲೋಚಿಸುತ್ತಿರುವಾಗಲೇ ಹುಲಿಗೆ ಏನಾಗುತ್ತೆ? ಭಗವದ್ಗೀತೆಯಲ್ಲಿ ಇರುವಂಥ ಈ ಒಂದು ವಾಕ್ಯ ನೆನಪಾಯಿತೆಂದು ಲೇಖಕರು ಹೇಳುವಂಥ ಒಂದು ಸಂದರ್ಭ ಇದಾಗಿದೆ. ಸ್ವಾರಸ್ಯ ಏನು ಹೇಳುತ್ತೆ? ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮವನ್ನು ಪಾಲಿಸಿದರೆ, ಪ್ರತಿಯೊಬ್ಬರು ಏನು ಮಾಡಬೇಕು? ತಮ್ಮ ತಮ್ಮ ಧರ್ಮವನ್ನು ಸರಿಯಾಗಿ ಪಾಲಿಸಬೇಕು. ಆಗ ಯಶಸ್ಸು ಸಿಗುತ್ತದೆ ಮತ್ತು ಕುಲ ಧರ್ಮಕ್ಕೆ ಅಪಚಾರವೆಸಗಬಾರದು. ತಮ್ಮ ಧರ್ಮವನ್ನು ಪಾಲಿಸುವುದರ ಜೊತೆಗೆ ಬೇರೆ ಕುಲ ಧರ್ಮ ಅದಕ್ಕೆಲ್ಲ ಅಪಚಾರವನ್ನು ಎಸಗಬಾರದು, ತಮ್ಮ ಕುಲಕ್ಕೂ ಅಪಚಾರವನ್ನು ಎಸಗಬಾರದು ಎಂಬ ತತ್ವ ಇಲ್ಲಿ ವ್ಯಕ್ತವಾಗಿದೆ. ಆ ಒಂದು ತತ್ವದ ಸ್ವಾರಸ್ಯವನ್ನು ನಾವಿಲ್ಲಿ ನೋಡ್ತೀವಿ. ಮೂರನೇ ಪ್ರಶ್ನೆ ನೋಡಿ, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು. ಇದು ಶಾನುಭೋಗರ ಹೇಳ್ತಾ ಇರುವಂಥ ಮಾತು ನೋಡಿ. ಇಲ್ಲಿ ಆಯ್ಕೆ ನೋಡೋಣ. ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಏನು ಹೇಳುತ್ತೆ? ಮದಲಿಂಗನ ಕಣಿವೆಯ ದಾರಿಯಲ್ಲಿ ಹುಲಿಯ ಆಕ್ರಮಣದಿಂದ ತಪ್ಪಿಸಿಕೊಳ್ಳಲು ಶಾನುಭೋಗರು ಕಿರ್ದಿ ಪುಸ್ತಕವನ್ನು ಹುಲಿಯ ಮುಖದ ಕಡೆಗೆ ಎಸೆದು ಮರದ ಕಡೆಗೆ ಓಡಿ ಹೋದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಅಂತಂದರೆ ಶಾನುಭೋಗರ ಬ್ರಹ್ಮಾಸ್ತ್ರವಾಗಿರುವಂಥ ಕಿರ್ದಿ ಪುಸ್ತಕವನ್ನೇ ಉಪಯೋಗಿಸ್ಕೊಂಡು ಏನು ಮಾಡ್ತಾರೆ? ಮದಲಿಂಗನ ಕಣಿವೆಯನ್ನು ದಾಟಿ ಹುಲಿಯಿಂದ ತಪ್ಪಿಸ್ಕೋಬೇಕು ಅಂತ ಹೇಳುವಂಥ ಒಂದು ಸಂದರ್ಭದಲ್ಲಿ ಆ ಕಿರ್ದಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಎಸೆದು ಮರದ ಕಡೆ ಓಡಿ ಹೋಗುವಂಥ ಸಂದರ್ಭದಲ್ಲಿ ದೇವರೇ ನನಗೆ ಮರ ಹತ್ತುವಷ್ಟು ಅವಕಾಶವನ್ನಾದರೂ ಕರುಣಿಸು ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ ಏನಿದೆ? ಸಂಕಟ ಬಂದಾಗ ವೆಂಕಟರಮಣ. ಇದು ನೋಡಿ, ಸಂಕಟ ಬಂದಾಗಲೇ ನಾವು ದೇವರನ್ನು ಜಾಸ್ತಿ ನೆನೆಸೋದು. ಈ ಒಂದು ಗಾದೆ ಮಾತನ್ನು ಸಹ ಈ ಸ್ವಾರಸ್ಯದಲ್ಲಿ ನಾವು ತಗೋಬೋದು. ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಅಂತೇಳಿ ದೇವರನ್ನು ಬೇಡ್ಕೋತಾ ಇದ್ದೀವರಲ್ವ, ಅದೇ ರೀತಿ ನಾವು ನೋಡಿ ಸಂಕಟ ಬಂದಾಗ ಮಾತ್ರ ನಾವು ದೇವರನ್ನು ಜಾಸ್ತಿ ಬೇಡ್ಕೊಳ್ಳೋದು. ಅದಕ್ಕೆ ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ಅವಕಾಶ ಮಾಡಿಕೊಡು ಎಂದು ದೇವರನ್ನು ಪ್ರಾರ್ಥಿಸುವುದು ಬಹು ಸ್ವಾರಸ್ಯಪೂರ್ಣವಾಗಿದೆ ಅಲ್ವಾ? ಇದು ಒಂದು ರೀತಿ ಸ್ವಾರಸ್ಯಪೂರ್ಣವಾಗಿಯೇ ಇದೆ ಅಲ್ವಾ? ನಾಲ್ಕನೇ ಪ್ರಶ್ನೆ ನೋಡಿ, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಬಿದ್ದಿರುವವರು ಕೇಳುವಂತಹ ಪ್ರಶ್ನೆ. ಇದು ಒಂದು ರೀತಿಯ ಹಾಸ್ಯಮಯದ ರೀತಿಯಲ್ಲೇ ಇದೆ ನೋಡಿ. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಅಂತ ಪ್ರಶ್ನೆ ಮಾಡ್ತಾರೆ. ಆಯ್ಕೆ: ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ ಏನು ಹೇಳುತ್ತೆ? ಶಾನುಭೋಗರು ಹುಲಿಯ ಆಕ್ರಮಣದಿಂದ ಹೆದರಿ ಮರ ಹತ್ತಲು ಓಡುವಾಗ ಕಲ್ಲನ್ನು ಎಡವಿ ಬಿದ್ದು ಪ್ರಜ್ಞೆ ತಪ್ಪಿದಾಗ ಅದೇ ದಾರಿಯಲ್ಲಿ ಹೋಗುತ್ತಿದ್ದ ರೈತರು ಅವರ ಮುಖದ ಮೇಲೆ ನೀರನ್ನು ಎರಚಿ ಎಚ್ಚರಿಸಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಈ ಮಾತನ್ನು ಅವ್ರು ಕೇಳಿದ್ದಾರೆ. ಶಾನುಭೋಗರು ಹುಲಿ ಆಕ್ರಮಣದಿಂದ ಹೆದರಿ ಏನಾಗ್ತಾರೆ? ಮರ ಹತ್ತಲು ಓಡುವಾಗ ಕಿರ್ದಿ ಪುಸ್ತಕವನ್ನು ಹುಲಿಯ ಮೇಲೆ ಎಸೆದು ಮರ ಹತ್ತಲು ಹೋಗುವಾಗ ಅಲ್ಲಿ ನೆಲದ ಮೇಲೆ ಎದ್ದು ಬಂದಿರುವಂತಹ ಕಲ್ಲನ್ನು ಎಡವಿ ಬಿದ್ದು
ಪ್ರಜ್ಞೆ ತಪ್ಪೋಗುತ್ತೆ. ಆವಾಗ ಆ ಪ್ರಜ್ಞೆ ತಪ್ಪಿದಂಥ ಸಂದರ್ಭದಲ್ಲಿ ಅದೇ ದಾರಿಯಲ್ಲಿ ಹೋಗುತ್ತಿರುವಂಥ ರೈತರೇನು ಮಾಡ್ತಾರೆ, ಅವರ ಮುಖದ ಮೇಲೆ ಅವರನ್ನು ನೋಡಿ ಅವರ ಮುಖದ ಮೇಲೆ ನೀರನ್ನು ಎರಚಿ ಅವರನ್ನು ಎಚ್ಚರಿಸ್ತಾರೆ. ಆ ಸಂದರ್ಭದಲ್ಲಿ ಅವರು ರೈತರನ್ನು ಕುರಿತು ಈ ಮೇಲಿನ ಪ್ರಶ್ನೆಯನ್ನು ಕೇಳ್ತಾರೆ. ಸ್ವಾರಸ್ಯ ನೋಡಿ, ನಾನು ಪ್ರಜ್ಞೆ ತಪ್ಪಿ ಬಿದ್ದಾಗ ಹುಲಿಯು ಏಕೆ ಎಳೆದುಕೊಂಡು ಹೋಗಲಿಲ್ಲ ಎಂಬ ಸಮಸ್ಯೆಗೆ ಶಾನುಭೋಗರು ಈ ಪ್ರಶ್ನೆಯ ಮೂಲಕ ಉತ್ತರ ಕಂಡುಕೊಳ್ಳುವಲ್ಲಿ ಇಲ್ಲಿ ಸ್ವಾರಸ್ಯಕರವಾಗಿದೆ. ಉತ್ತರ ಕಂಡುಕೊಳ್ಳುವುದು ಇಲ್ಲಿಯ ಸ್ವಾರಸ್ಯ. ಅಂದರೆ ಅವರು ಇಲ್ಲಿ ಉತ್ತರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಯಾವ ರೀತಿ? ಅವರನ್ನು ಕೇಳಿ, ರೈತರನ್ನು ಕೇಳಿದರು. ಅವರು ಪ್ರಜ್ಞೆ ತಪ್ಪಿದಾಗ ಯಾಕೆ ಅವ್ರಿಗೆ ಹುಲಿ ಎಳ್ಕೊಂಡು ಹೋಗಿಲ್ಲ ಅನ್ನುವಂಥ ಒಂದು ಸಮಸ್ಯೆ ಅವರನ್ನು ಕಾಡ್ತಾ ಇತ್ತು. ಅದಕ್ಕಾಗಿ ಅವರು ಈ ರೀತಿಯ ಒಂದು ಪ್ರಶ್ನೆಯ ಮೂಲಕ ಉತ್ತರವನ್ನು ಕಂಡುಕೊಂಡ್ರು. ಅವರನ್ನು ಈ ಪ್ರಶ್ನೆಯನ್ನು ಕೇಳ್ತಾರೆ, ಅವರಿಗೆ ಉತ್ತರವೂ ಸಹ ಸಿಗತ್ತೆ. 5ನೇ ಪ್ರಶ್ನೆ ನೋಡಿ, ಹುಲಿ ಈಗ ಎಷ್ಟು ಹಸಿದಿರಬೇಕು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆ, ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕೃತಿಯಿಂದ ಆಯ್ದ ವ್ಯಾಘ್ರಗೀತೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಇದು ಆಯ್ಕೆ ಆಯಿತು. ಸಂದರ್ಭ ನೋಡೋಣ. ಇವಾಗ ಸಂದರ್ಭ ಏನಿದೆ? ಬೇಟೆಯಾಡುವ ಉದ್ದೇಶದಿಂದ ತಮ್ಮನ್ನು ಹಿಂಬಾಲಿಸಿದ ಹುಲಿಯಿಂದ ತಪ್ಪಿಸಿಕೊಂಡು ಶಾನುಭೋಗರು ಕುಡಿದ ನೀರು ಅಲುಗದ ಹಾಗೆ ಅಲ್ಲದಿದ್ದರೂ ಜೀವ ಸಹಿತ ಮನೆ ಸೇರಿಕೊಂಡರು, ರಸದೂಟವನ್ನು ಮಾಡಿದರು ಮತ್ತು ಅವರು ಹುಲಿಯನ್ನು ಆ ಸಂದರ್ಭದಲ್ಲಿ ಈ ಮೇಲಿನಂತೆ ನೆನಪಿಸಿಕೊಂಡರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬೇಟೆಯಾಡುವ ಉದ್ದೇಶದಿಂದ ಅಂತಂದರೆ ಹುಲಿ ಆಹಾರಕ್ಕೆ ಬೇಕು ಅನ್ನುವಂಥ ಉದ್ದೇಶದಿಂದ ಏನು ಮಾಡುತ್ತೆ, ಶಾನುಭೋಗರನ್ನು ಹಿಂಬಾಲಿಸಿಕೊಂಡು ಬರುತ್ತೆ. ಹಿಂಬಾಲಿಸಿಕೊಂಡು ಬಂದಿರುವಂಥ ಹುಲಿಗೆ ಯಾಕೆ ತಿನ್ನಕ್ಕಾಗಿಲ್ಲ ಅಂತಂದರೆ ಶಾನುಭೋಗರು ಅದಕ್ಕೆ ಬೆನ್ನು ತಿರುಗಿಸಿದ್ರು. ಹೇಗಾದರೂ ಅದರಿಂದ ತಪ್ಪಿಸ್ಕೋಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಹೇಗೋ ಒಂದು ರೀತಿ ತಪ್ಪಿಸಿಕೊಂಡು ಅದರಿಂದ ಪಾರಾಗ್ತಾರೆ. ಪಾರಾಗಿ ಮನೆಗೆ ಬರ್ತಾರೆ. ಇಲ್ಲೊಂದು ಮಾತು ಹೇಳಿದ್ದಾರೆ ನೋಡಿ, ಕುಡಿದ ನೀರು ಅಲುಗದ ಹಾಗೆ. ಕುಡಿದ ನೀರು ಅಲುಗದ ಹಾಗೆ ಅಂತಂದರೆ ಒಂದು ಸ್ವಲ್ಪನೂ ಏನೋ ಸಮಸ್ಯೆಗಳು ಬಂದಿದೆ, ಅಷ್ಟೊಂದು ಕಷ್ಟಗಳನ್ನು ಅನುಭವಿಸಿದ್ದಾರೆ. ಆದರೂ ಆ ಕಷ್ಟದಿಂದ, ಎಲ್ಲ ರೀತಿಯ ಕಷ್ಟದಿಂದ ಪಾರಾಗಿ ಜೀವ ಸಹಿತವಾಗಿ ಮನೆ ಸೇರಿಕೊಂಡ್ರು. ಕುಡಿದ ನೀರು ಅಲುಗದ ಹಾಗೆ ಅಲ್ಲದಿದ್ದರು ಅಂತಂದರೆ ಅವರು ಸಮಸ್ಯೆ ಇದ್ದೇ ಆ ಸಮಸ್ಯೆಯಿಂದ ಸರಿಯಾಗಿ ಪಾರಾಗಿ ಬಂದರು ಅನ್ನೋದಕ್ಕಿಂತನೂ ಆ ಕಷ್ಟಗಳನ್ನೆಲ್ಲ ಅನುಭವಿಸಿ ಅವರು ಪಾರಾಗಿ ಅಲ್ಲಿಂದ ಬಂದು ಜೀವ ಸಹಿತ ಮನೆಯನ್ನು ಸೇರಿಕೊಂಡು ರಸದೂಟವನ್ನು ಅವರು ಮಾಡ್ತಾರೆ ಮತ್ತು ಅವರು ಹುಲಿಯನ್ನು ನೆನಪು ಮಾಡ್ಕೋತಾರೆ. ಆ ಸಂದರ್ಭದಲ್ಲಿ ಈ ಮೇಲಿನಂತೆ ಅವರು ನೆನಪು ಮಾಡ್ಕೋತಾರೆ. ಏನಂತ? ಹುಲಿ ಈಗ ಎಷ್ಟು ಹಸಿದಿರಬೇಕು ಅನ್ನುವಂಥ ಒಂದು ನೆನಪು ಅವರಿಗೆ ಬರುವಂಥ ಒಂದು ಸಂದರ್ಭವಿದು. ಸ್ವಾರಸ್ಯ ಏನು? ನಾನು ಹುಲಿಯಿಂದ ತಪ್ಪಿಸಿಕೊಂಡು ಬಂದು ರಸದೂಟವನ್ನು ಮಾಡುತ್ತಿದ್ದೇನೆ, ಆದರೆ ನನ್ನನ್ನು ಕೊಲ್ಲಲು ಬಂದ ಹುಲಿಯು ಕೊಲ್ಲಲಾಗದೆ ಹಸಿವಿನಿಂದ ಬಳಲುತ್ತಿರಬಹುದು ಎಂದು ಶಾನುಭೋಗರು ಹೇಳುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಹುಲಿಯಿಂದ ತಪ್ಪಿಸಿಕೊಂಡು ಬಂದು ರಸದೂಟ ಅಂತಂದರೆ, ರಸದೂಟ ಅಂದ ತಕ್ಷಣ ಯಾವುದೋ ಒಂದು ರೀತಿ ಒಳ್ಳೊಳ್ಳೆ ಭೋಜನ ಅಂತ ಅಲ್ಲ, ಅಂದರೆ ತೃಪ್ತಿಯ ಊಟ, ತೃಪ್ತಿಯಾಗಿ ಊಟ ಮಾಡ್ತಾ ಇದ್ದೇನೆ. ಆದರೆ ನನ್ನನ್ನು ಕೊಲ್ಲಲು ಬಂದಂಥ ಹುಲಿ ಯಾಕೆ ಕೊಲ್ಲಕ್ಕಾಗದೆ ಏನು ಮಾಡ್ತಾ ಇದೆ, ಹಸಿವಿನಿಂದ ಬಳಲ್ತಾ ಇದೆಯಲ್ಲ ಅಂತೇಳಿ ಶಾನುಭೋಗರು ಹೇಳುವಂಥ ಒಂದು ಮಾತು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ನಮಗೆ ಕಂಡಿದೆ. ಇದು ಸಂದರ್ಭಗಳಾಯಿತು. ಈಗ ಬಿಟ್ಟ ಸ್ಥಳ ತುಂಬುವಂಥ ಪ್ರಶ್ನೆ. ಮಂತ್ರಿತ್ವ ಹೋಗಿ ಕೇವಲ ಡ್ಯಾಶ್ ಮಾತ್ರ ಉಳಿದಿತ್ತು ಅವರಿಗೆ, ಅದಂದರೆ ಶಾನುಭೋಗಿಕೆ. 2ನೇ ಪ್ರಶ್ನೆ, ಕಿರ್ದಿ ಪುಸ್ತಕ ಶಾನುಭೋಗರ ಡ್ಯಾಶ್ ಅಂತ ಕೇಳಿದ್ದಾರೆ. ಇದು ಕಿರ್ದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ. 3ನೇ ಪ್ರಶ್ನೆ, ನೆಲದಿಂದ ಮೇಲೆದ್ದುಕೊಂಡಿದ್ದ ಡ್ಯಾಶ್ ಎಡವಿ ಶಾನುಭೋಗರು ಬಿದ್ದರು, ಅಂದರೆ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದರು. 4ನೇ ಪ್ರಶ್ನೆ ಯಾವುದು? ರೈತರು ತಿಂಗಳ ಬೆಳಕಿನಲ್ಲಿ ಡ್ಯಾಶ್ ಹೊಡೆಯುತ್ತಿದ್ದರು ಏನು, ಗಾಡಿ ಹೊಡೆಯುತ್ತಿದ್ದರು. 5ನೇ ಪ್ರಶ್ನೆ, ಶಾನುಭೋಗರು ಉಳಿದದ್ದು ಡ್ಯಾಶ್ ಪುಸ್ತಕದಿಂದಲ್ಲ, ಕಿರ್ದಿ ಪುಸ್ತಕದಿಂದಲ್ಲ ಅನ್ನುವಂಥದ್ದು ನಾವು ಆ ಸಮರ್ಥನೆಯಲ್ಲೇ ನಮ್ಗೆ ಗೊತ್ತಾಗಿದೆ ಅಲ್ವಾ. ಈಗ ಮುಂದಿನ ಪ್ರಶ್ನೆ ಏನು? ಈ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಅಂದರೆ ಅನಾಲಜಿ ಕ್ವಶನ್ ಇದು. ಇಲ್ಲಿ ನಾವು ಏನು ಮಾಡ್ತೀವಿ, ತದ್ದಿತಾಂತವನ್ನು ನಾವಿಲ್ಲಿ ನೋಡಿದ್ವಿ. ತದ್ದಿತಾಂತದ ಭಾಗವು ಈ ಪಾಠದ ಒಂದು ವ್ಯಾಕರಣಾಂಶವಾಗಿದೆ. ಇಲ್ಲಿ ನೋಡಿ ಕೆಲವೊಂದು ಪ್ರಶ್ನೆಗಳಿದೆ, 4 ಪ್ರಶ್ನೆಗಳ ಅನಾಲಜಿ ಪ್ರಶ್ನೆಗಳು ಹೇಗೆ ಬರುತ್ತೆ ಅನ್ನೋದನ್ನು ನಿಮಗೆ ಇಲ್ಲಿ ಉದಾಹರಣೆಯಾಗಿ 4 ಪ್ರಶ್ನೆಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಕನ್ನಡ ಅನ್ನುವಂಥದ್ದು ತದ್ದಿತಾಂತ ನಾಮ, ಶಾಲೆಯ ತನಕ ಅನ್ನುವಂಥದ್ದು ತದ್ದಿತಾಂತ ಅವ್ಯಯ. ತದ್ದಿತಾಂತಗಳ ಬಗ್ಗೆ ತಿಳ್ಕೊಂಡಿದ್ದೀರಾ, ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ತದ್ದಿತಾಂತ ಹೇಗೆ ಬರುತ್ತೆ. ಪೂರ್ವಪದ ನಾಮಪದವಾದರೆ ತದ್ದಿತಾಂತವಾಗುತ್ತೆ, ಪೂರ್ವಪದ ಕ್ರಿಯಾಪದವಾದರೆ ಅದು ಕೃದಂತವಾಗುತ್ತೆ ಅನ್ನೋದು ಗೊತ್ತಿದೆ ಅಲ್ವಾ. ಇಲ್ಲಿ ಕನ್ನಡ ಅನ್ನುವಂಥ
ಸಹಜನಾಮದಿಂದ ಕನ್ನಡಿಗ ಅನ್ನುವಂಥ ಸಾಧಿತ ನಾಮವಾಗುತ್ತೆ ಅನ್ನೋದು ಗೊತ್ತಿದೆ. ಆದ್ದರಿಂದ ಇದು ತದ್ದಿತಾಂತ ನಾಮ. ಕನ್ನಡ ಶಾಲೆಯ ತನಕ. ಇದು ಬದಲಾವಣೆ ಹೊಂದದೆ ತದ್ದಿತಾಂತದ ಪ್ರಕಾರದ 3ನೇ ಪ್ರಕಾರ ತದ್ದಿತಾಂತಾವ್ಯಯ. ಬದಲಾವಣೆಯನ್ನು ಹೊಂದದೇ ಇರುವಂಥದ್ದು ಶಾಲೆಯ ತನಕ. ಇದು ತದ್ದಿತಾಂತಾವ್ಯಯ. ಕನ್ನಡ ತದ್ದಿತಾಂತ ನಾಮವಾದರೆ ಶಾಲೆಯ ತನಕ ತದ್ದಿತಾಂತಾವ್ಯಯ. 2ನೇ ಪ್ರಶ್ನೆ, ಬಳೆಯನ್ನು ಮಾರುವವನು ಬಳೆಗಾರ, ಸಿರಿಯನ್ನು ಉಳ್ಳವನು ಸಿರಿವಂತ. ನೋಡಿ, ಬಳೆಯನ್ನು ಮಾರುವವನು ಬಳೆಗಾರ, ಇಲ್ಲಿ ಸಿರಿಯನ್ನು ಉಳ್ಳವನು ಸಿರಿವಂತ ಅಂತ ಇಲ್ಲಿ ಹೇಳ್ತೀವಿ. ಇಲ್ಲಿ 3ನೇ ಪ್ರಶ್ನೆ, ಜಾಣನ ಭಾವ ಜಾಣತನ. ಭಾವನೆಯಲ್ಲಿ ಜಾಣನ ಭಾವ ಜಾಣತನ. ತನ ಅನ್ನುವಂಥ ಪ್ರತ್ಯಯ ಇಲ್ಲಿದೆ ನೋಡಿ. ಕರಿದರ ಭಾವ ಏನು? ಕಪ್ಪು. 4ನೇ ಪ್ರಶ್ನೆ, ಹಿರಿಮೆ ತದ್ದಿತಾಂತ, ನೆನಪು ಇದು ಕೃದಂತ. ಹಿರಿಮೆ ಅನ್ನುವಂಥ ತದ್ದಿತಾಂತ, ನೆನಪು ಕೃದಂತದ ಪ್ರಶ್ನೆಗಳು. ಇಲ್ಲಿ 4 ಪ್ರಶ್ನೆಗಳನ್ನು, ಇಲ್ಲಿ ವ್ಯಾಕರಣಾಂಶದ ಪ್ರಶ್ನೆಗಳನ್ನು ಇಲ್ಲಿ ನೀಡಿದ್ದೀವಿ. ಇದಿಷ್ಟು ಈ ಪಾಠದಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳು. ಇದರ ಜೊತೆಗೆ ಇಲ್ಲಿ ಈ ಪಾಠದಲ್ಲಿ ಬಂದಿರುವಂತಹ ಟಿಪ್ಪಣಿಗಳನ್ನು ಪುಸ್ತಕದಲ್ಲಿ ಓದಬೇಕು ಮತ್ತು ಪದಗಳ ಅರ್ಥವನ್ನು ಸಹ ನೋಡಬೇಕು. ಪ್ರವೇಶ ಆಶಯ ಭಾಗದಲ್ಲಿಯೂ ಸಹ ಬೇರೆ ಬೇರೆ ಪ್ರಶ್ನೆಗಳು ಬರುವಂಥ ಸಂದರ್ಭ ಇರುತ್ತೆ. ಯಾಕಂತಂದರೆ ನಾವು ಇದು 10ನೇ ತರಗತಿ ಮಕ್ಕಳಾಗಿರೋದ್ರಿಂದ ನಾವು ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ, ಎಲ್ಲವನ್ನು ನೋಡಬೇಕಾಗತ್ತೆ. ಆ ಲೆಸನಲ್ಲಿ ಯಾವುದೇ ಒಂದು ಅಂಶ ಇದ್ರೂ. ಯಾಕೆ ಅಂತಂದರೆ ಈಗ 99 ಮಾರ್ಕ್ಸ್ ಬರುವಾಗ 1 ಮಾರ್ಕ್ಸ್ ತಪ್ಪೋಗೋದು ಯಾವುದರಿಂದ? ನಮಗೆ ಈ ಪದಗಳ ಅರ್ಥ ಅನ್ನುವಂಥದ್ದು ನಮಗೆ ಬಹಳ ಹಿಂಸೆ ಕೊಡುತ್ತೆ. ಹಿಂಸೆ ಅಲ್ಲ ಅದು, ಆದರೆ ನಾವು ಅಂದ್ಕೊಂಡಿರ್ತೀವಿ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಓದಬೇಕಾಗತ್ತೆ. ಆದ್ದರಿಂದ ಯಾವುದನ್ನು ನಾವು ಕಡೆಗಣಿಸದೆ ಓದುವಂಥದ್ದನ್ನು ಮಾಡಬೇಕು. ಇದಿಷ್ಟು ಈ ಪಾಠದಲ್ಲಿ ಬಂದಿರುವಂತಹ ಪ್ರಶ್ನೋತ್ತರಗಳಾಯಿತು. ಗೊತ್ತಾಯ್ತಲ್ವಾ ಮಕ್ಕಳೇ? ಧನ್ಯವಾದಗಳು.